ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ IPLನ ರಿಲೇಟೆಡ್ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಮೊದಲ 2 ಅಪ್ಡೇಟ್ಗಳಿವೆ. ಅದೇ ರೀತಿಯಾಗಿ ಒಂದು ದೊಡ್ಡ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಂದರೆ WPL ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದು ಕೂಡ ವೆನ್ಯೂ ಎಲ್ಲಿ ಅಂತ ಕೂಡ ಡಿಸೈಡ್ ಮಾಡಿ BCCI ಇವಾಗ ಬಿಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಆ WPL ಎಲ್ಲಿ ನಡೆಯುತ್ತೆ, ಅದೇ ರೀತಿಯಾಗಿ ಯಾವ ಡೇಟಲ್ಲಿ ಎಲ್ಲಿ ನಡೆಯುತ್ತೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದಾರೆ, ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ. RCB ಅಂದರೆ WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಈ ಬಾರಿ ಸೀಸನ್ 3 ಆಕ್ಷನ್ ನಡೀತಿದೆ ಅಂತಲೇ ಹೇಳ್ಬೋದಾಗಿದೆ. ಅದು ಕೂಡ 15 ಡಿಸೆಂಬರ್ಗೆ ಇಲ್ಲಿ ನಿಗದಿಪಡಿಸಿದೆ ಅಂತಲೇ ಹೇಳ್ಬೋದಾಗಿದೆ BCCI. ಅದು ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲೇ ಆಗ್ತಿರುವಂಥದ್ದಾಗಿರೋದು ದೊಡ್ಡ ಹೋಟೆಲ್ನಲ್ಲಿ. ಅದೇ ರೀತಿಯಾಗಿ ವೆನ್ಯೂ ಕೂಡ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 15 ಡಿಸೆಂಬರ್ಗೆ WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಸೀಸನ್ 3 ಆಕ್ಷನ್ ನಡೀತಿದೆ ಅಂತಲೇ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಖುಷಿ ವಿಚಾರ. ಯಾಕಪ್ಪ ಅಂತ ಹೇಳಿದರೆ ನಮ್ಮ RCB ಹೋದ ಬಾರಿಯ ಮಾಜಿ ಚಾಂಪಿಯನ್ ಆಗಿರೋದ್ರಿಂದ. ಅದೇ ರೀತಿಯಾಗಿ WPL ಕೂಡ 15 ಬೇಗನೆ ಸ್ಟಾರ್ಟ್ ಆಗುತ್ತೆ. IPLಕ್ಕಿಂತ ಮೊದಲಿಗೆ ಸ್ಟಾರ್ಟ್ ಆಗ್ತಿರೋದ್ರಿಂದ WPL ಅದಕ್ಕಾಗಿ ಮೊದಲೇ ಆಕ್ಷನ್ ಇರಬೇಕಾಗಿತ್ತು. ಆದರೆ ಇದು ಸ್ಮಾಲ್ ಆಕ್ಷನ್, ಮೆಗಾ ಆಕ್ಷನ್ ಮೆನ್ಸ್ದಾಗಿರೋದ್ರಿಂದ ಅದು ಮೊದಲಿಗಾಗಿತ್ತು. ಅದೇ ರೀತಿಯಾಗಿ WPL ಬೇಗನೆ ಸ್ಟಾರ್ಟ್ ಆಗ್ತಿರೋದ್ರಿಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ 15 ಡಿಸೆಂಬರ್ಗೆ ಆಕ್ಷನ್ ಇದೆ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ವೆನ್ಯೂ ಅಂತ ಕೂಡ ತಿಳಿಸಿದೆ. ಅದೇ ರೀತಿಯಾಗಿ ಮತ್ತೊಂದು ದೊಡ್ಡ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ, ಇದು ಸಿಕ್ಕಾಪಟ್ಟೆ ಸೀರಿಯಸ್ ವಿಷಯ. ಯಾಕಪ್ಪ ಅಂತ ಹೇಳಿದರೆ 2 ಬಾರಿ ಆರೆಂಜ್ ಕ್ಯಾಪ್, ಅದೇ ರೀತಿ ಆರೆಂಜ್ ಕ್ಯಾಪ್ ಅಂತ ಹೇಳಿದರೆ ಯಾರು ಹೈಯೆಸ್ಟ್ ರನ್ ಹೊಡಿತಾರೋ ಆ ಸೀಸನ್ನಲ್ಲಿ ಅವ್ರಿಗೆ ಸಿಗುತ್ತೆ. ಅದೇ ರೀತಿ ಪರ್ಪಲ್ ಕ್ಯಾಪ್ ಅಂತ ಹೇಳಿದರೆ ಯಾರು ಹೈಯೆಸ್ಟ್ ವಿಕೆಟ್ನ ತೆಗಿತಾರೋ ಬೌಲರ್ ಕ್ಯಾಟಗರಿಲಿ ಅವ್ರಿಗೆ ಆ ಕ್ಯಾಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವ ರೀತಿ ಕಬಡ್ಡಿಲಿ ಆರೆಂಜ್ ಆ್ಯಂಡ್ ಗ್ರೀನ್ ಬ್ರ್ಯಾಂಡ್ ಇರುತ್ತೆ, ಅದೇ ರೀತಿಯಾಗಿ ಇಲ್ಲಿ ಪರ್ಪಲ್ ಕ್ಯಾಪ್, ಅದೇ ರೀತಿಯಾಗಿ ಆರೆಂಜ್ ಕ್ಯಾಪ್ ಅಂತ ಇರುತ್ತೆ IPLನಲ್ಲಿ. ಅದೇ ರೀತಿಯಾಗಿ ಈ ಬಾರಿ ದೊಡ್ಡ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದರೆ 3 ಟೀಮ್ಗಳ ದೊಡ್ಡ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಮೊದಲೇದಾಗಿ ಇಲ್ಲಿ GT ಗುಜರಾತ್ ಟೈಟನ್ಸಲ್ಲಿ 2 ಆರೆಂಜ್ ಕ್ಯಾಪ್ ಹೋಲ್ಡರ್ಸ್ಗಳು ಒಂದೇ ಟೀಮಲ್ಲಿ ಇರೋದ್ರಿಂದ, ಅಂದರೆ ಒಳ್ಳೆ ಫಾರ್ಮಲ್ಲಿ ಇದ್ದಾಗ ಅವರು ಯಾವ ರೀತಿ ಸ್ಟ್ರೈಕ್ ಹೊಡಿತಿದ್ರು ಆ ರೀತಿ ರನ್ ಸ್ಕೋರ್ ಮಾಡ್ತಿರೋರು ಯಾರಪ್ಪ ಅಂತ ಹೇಳಿದ್ರೆ ಮೊದಲೇದಾಗಿ ಶುಭ್ಮನ್ ಗಿಲ್, ಅದೇ ರೀತಿಯಾಗಿ ಜಾಸ್ ಬಟ್ಲರ್, ಅದೇ ರೀತಿಯಾಗಿ ಶುಭ್ಮನ್ ಗಿಲ್. ಇವರಿಬ್ಬರು ಕೂಡ GT ಈ ಬಾರಿ ಪರ್ಚೇಸ್ ಮಾಡಿದೆ ಅಂತಲೇ ಹೇಳ್ಬೋದು. ಇವರಿಬ್ಬರು ಕೂಡ ಒಂದೇ ಟೀಮಲ್ಲಿ ಕಾಣಿಸ್ಕೊಳ್ತಿರೋದ್ರಿಂದ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ GTಯ ಬೌಲಿಂಗ್ ಲೈನಪ್, ಅದೇ ರೀತಿಯಾಗಿ ಬ್ಯಾಟಿಂಗ್ ಲೈನಪ್ ಕೂಡ ಬಿಂದಾಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಇಲ್ಲಿ GTಲಿ ಶುಭ್ಮನ್ ಗಿಲ್, ಅದೇ ರೀತಿಯಾಗಿ ಜಾಸ್ ಬಟ್ಲರ್ ಇರೋದ್ರಿಂದ 2023ರಲ್ಲಿ ನನ್ನ ಪ್ರಕಾರ ಜಾಸ್ ಬಟ್ಲರ್ ಶುಭ್ಮನ್ ಗಿಲ್ ಏನೋ ಆಗಿದೆ. ಅದೇ ರೀತಿ 2022ರಲ್ಲೇನೋ ಜಾಸ್ ಬಟ್ಲರ್ ಅವರು ಇವರಿಬ್ಬರು ಕೂಡ 2 ಸೀಸನಲ್ಲಿ ಧಮಾಕ ಪರ್ಫಾರ್ಮೆನ್ಸ್ ಮೂಲಕ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದರು. ಅದಕ್ಕಾಗಿ ಈ ಬಾರಿ GT ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಆಗಿದೆ. ಅದೇ ರೀತಿಯಾಗಿ ಪರ್ಪಲ್ ಕ್ಯಾಪ್, ಎರಡನೇದಾಗಿ ಪರ್ಪಲ್ ಕ್ಯಾಪ್ ಏನಪ್ಪ ಅಂತ ಹೇಳಿದರೆ ಯಾರು ಹೈಯೆಸ್ಟ್ ವಿಕೆಟ್ ತೆಗಿತಾರೋ ಅವ್ರಿಗೆ ಸಿಗುವಂಥ ಕ್ಯಾಪ್ ಆಗಿರೋದ್ರಿಂದ ಈ ಬಾರಿ 2 ಬೌಲರ್ಸ್ಗಳು ಒಂದೇ ಟೀಮಲ್ಲಿ ಇದ್ದಾರೆ. ಹೋದ ಬಾರಿಯ ಪರ್ಪಲ್ ಕ್ಯಾಪ್ ಹೋಲ್ಡರ್ ಯಾರಪ್ಪ ಅಂತ ಹೇಳಿದರೆ 2024ರಲ್ಲಿ ಹರ್ಷಲ್ ಪಟೇಲ್, ಅದೇ ರೀತಿಯಾಗಿ 2023ರಲ್ಲಿ ಮೊಹಮ್ಮದ್ ಶಮಿ ಅವರು. ಇವರಿಬ್ಬರು ಕೂಡ ಒಂದೇ ಟೀಮಲ್ಲಿ ಕಾಣಿಸ್ಕೊಳ್ತಿರೋದ್ರಿಂದ SRH ತಂಡದ ಸನ್ರೈಸರ್ಸ್ ಹೈದರಾಬಾದಲ್ಲಿ ಈ ಬಾರಿ ಶಮಿ, ಅದೇ ರೀತಿಯಾಗಿ ಹರ್ಷಲ್ ಪಟೇಲ್ ಅವ್ರು ಕೂಡ ಬೌಲಿಂಗ್ ಲೈನಪ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲೊಂದು ವಿಷಯ ಉಂಟು ಗೈಸ್, ಲಿಟ್ರಲಿ ಏನಪ್ಪ ಅಂತ ಹೇಳಿದರೆ ನಮ್ಮ RCBಲಿ 2024, ಅದೇ ರೀತಿ 2016ರಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿರುವಂಥ ನಮ್ಮ ಕಿಂಗ್ ಕೊಹ್ಲಿ ಅಂದರೆ ವಿರಾಟ್ ಕೊಹ್ಲಿ ಅವರು, ಅದೇ ರೀತಿ 2016-17ರಲ್ಲಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಅವರು, ಇವರಿಬ್ಬರು ಕೂಡ ಒಂದೇ ಟೀಮಲ್ಲಿ ಇರೋದು ದೊಡ್ಡ ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದಾಗಿದೆ. ಇವರು ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಟೀಮ್ ಬೌಲಿಂಗ್ ಸ್ಟ್ರಾಂಗ್, ಅದೇ ರೀತಿಯಾಗಿ ಬ್ಯಾಟಿಂಗ್ ಸ್ಟ್ರಾಂಗ್ ಆದರೂ ಕೂಡ ನಮ್ಮ RCBಲಿ ಲಿಟ್ರಲಿ ಬೌಲರ್ ಅದೇ ರೀತಿಯಾಗಿ ಬ್ಯಾಟರ್ ಎರಡೂ ಒಂದೇ ಟೀಮಲ್ಲಿ ಇರೋದ್ರಿಂದ ಒಂಥರ ಮೇನ್ ಸ್ಟ್ರೆಂತ್ ಆಗಿ ನಮ್ಮ RCB ಟೀಮ್ ಕಾಣಿಸ್ಕೊಳ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಬ್ಯಾಟಿಂಗ್ ಲೈನಪ್, ಅದೇ ರೀತಿಯಾಗಿ ಪೇಸ್ ಬೌಲಿಂಗ್ ಅಟ್ಯಾಕಲ್ಲಿ ಸ್ವಲ್ಪ ಸ್ಟ್ರಗಲ್ ಇರೋದು, ಸ್ವಲ್ಪ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಅಂತಲೇ ಹೇಳ್ಬೋದಾಗಿದೆ. ಲಿಟ್ರಲಿ ನೋಡೋಣ ಇದಿಷ್ಟು. ಅಂದರೆ ಯಾವ ರೀತಿ ಆರೆಂಜ್ ಕ್ಯಾಪ್ ಹೋಲ್ಡ್ರಲ್ಲಿ GT ಯಾವ ರೀತಿ ಪರ್ಚೇಸ್ ಮಾಡಿದೆ, ಅದೇ ರೀತಿಯಾಗಿ SRH ಯಾವ ರೀತಿ ಬೌಲಿಂಗ್ ಪರ್ಪಲ್ ಕ್ಯಾಪಲ್ಲಿ ಪರ್ಚೇಸ್ ಮಾಡಿದೆ ಅದನ್ನು ಹೇಳಿದರೆ, ನಮ್ಮ RCB ಲಿಟ್ರಲಿ ಆರೆಂಜ್ ಅದೇ ರೀತಿಯಾಗಿ ಪರ್ಪಲ್ ಕ್ಯಾಪ್ 2 ಬಾರಿ ಹೋಲ್ಡರ್ ಆಗಿರುವಂಥ ಪ್ಲೇಯರ್ಸ್ಗಳೇ ಇರೋದ್ರಿಂದ ಸಾಕಷ್ಟು ಉತ್ಸುಕತೆಯಿಂದ ನಮ್ಮ RCB ಟೀಮ್ ಇದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಈ ರೀತಿ ಪರ್ಚೇಸ್ ಆಗಿರೋದ್ರಿಂದ ಅಂತ ಹೇಳ್ತಾ, ಇದಿಷ್ಟು RCB ರಿಲೇಟೆಡ್. ಅದೇ ರೀತಿಯಾಗಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಹಾಕಿದ್ದು ಯಾವ್ಯಾವ ಟೀಮ್ ಒಳ್ಳೆ ಸೆಲೆಕ್ಷನ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ, ಲೈಕ್, ಶೇರ್, ಕಮೆಂಟ್ ಮಾಡಿ. IPL ಕ್ರಿಕೆಟ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ